ಇವನು ಲೋಕಿ ಅಂತ ಎಂತ ದುಬಾಕ್ ನನ್ನ ಮಗ ನಮಗೆ ಮಾತಾಡಕ್ಕೆ ಹೇಳಿದ್ರಲ್ಲ ಮಾತಾಡ್ತಾ ಇದ್ದೆ. ನಾನು ಒಳ್ಳೆ ಬಿಲ್ಡಪ್ ಕೊಟ್ಟು ಇಡೀ ಸಿನಿಮಾದ 3 ಪಿಲ್ಲರ್ಗಳು ಸಿನಿಮಾ ಸ್ಟಾರ್ಟ್ ಆದಾಗ ಇವರಿಬ್ರು ಡಿಸ್ಕಸ್ ಮಾಡಿದ್ರು, ಅದಾದ್ಮೇಲೆ ಇವ್ರು ಸೆಂಟ್ರಲ್ ಸೇರ್ಕೊಂಡ್ರು, ಇಷ್ಟು ಶುದ್ಧ ಆಯ್ತು ಸಿನಿಮಾ ಅಂತ ಹೇಳಕ್ ಬಂದ್ರೆ ನೀನು ಶಾರ್ಟ್ ಫಾರ್ಮ್ ಅಲ್ಲಿ ಹಿಂಗೆ ಹೇಳ್ಬಿಟ್ರಿ ಹಿಂಗೆ ಈಗ. ಲೋಕಿ ಅಂತ ದುಬಾಕ್ ನನ್ನ ಮಗ 8 ವರ್ಷದಿಂದ ಅವ್ನ ಕತೆ ತಗೊಂಡ್ಬಂದ ನನಗೆ ಹೇಳ್ದ, ನಾನು ಅದನ್ನ ಇನ್ನೊಂದು 8 ವರ್ಷ ಮಾಡಿದೆ. ಸೊ ಫೈನಲಿ ಸ್ಕ್ರೀನ್ ಮೇಲೆ ಬಂದಿದೆ. ಸೊ ಸ್ಕ್ರೀನ್ ಮೇಲೆ ಬರೋ ಕಾರಣ ಆಗಿತ್ತು ನಿರ್ದೇಶಕರು, ಇಲ್ಲ ನಮ್ಮಿಬ್ಬರ ಹತ್ರನೇ ಉಳಿತಿತ್ತು, ಬೇಡ ಬರೋ ಪಿಕ್ಚರ್ ಮಾಡೋಣ. 16 ವರ್ಷಕ್ಕೆ ಸ್ಟೋರಿ ಹೇಳಿದ್ರು, 32 ವರ್ಷಕ್ಕಾಗಿದೆ ಪಿಕ್ಚರ್. ಆ್ಯಕ್ಚುಲಿ ಲೋಕಿ ಬಂದು ಎದೆ ಮೇಲೆ ಆಗೋದು ನನಗೆ ಮಾಡಿ ಅಂತ. ಯಾಕೆಂದರೆ ಇದಕ್ಕಿಂತ ಒಂದು ಬಿಫೋರ್ ಮಾಡಿ ಅದಾಗಿರಲಿಲ್ಲ. ಇಲ್ಲ ನೀವು ಇದು ಮಾಡಿದ್ರೆ ಚೆನ್ನಾಗಿರುತ್ತೆ, ಬನ್ನಿ. ಆ್ಯಕ್ಚುಲಿ ನಾನು ಸ್ಟಾರ್ಟಿಂಗ್ ಬಂದಿದ್ದು, ನಾನು ಪಿಕ್ಚರ್ ಡೈರೆಕ್ಷನ್ ಮಾಡಲ್ಲ, ನನಗೇನೋ ನಿಂಗೆ ಇಂಟ್ರೆಸ್ಟ್ ಇಲ್ಲ ಈ ಸದ್ಯಕ್ಕೆ, ನಮ್ಮ ತಂದೆ ತೀರ್ಕೊಂಡಿದ್ರು, ಹಂಗಾಗಿ ಬೇಡ ಅಂತೇಳಿ. ಸರಿ ಬನ್ನಿ ಪ್ರೊಡಕ್ಷನಲ್ಲಾದರೂ ಇರಿ, ಅಟ್ಲೀಸ್ಟ್ ಸಿನಿಮಾ ಮಾಡ್ತಿದ್ರಲ್ವ ಪಾಪ, ಆಯಿತು ಬರ್ತೀನಿ ಬಿಡಿ, ನಿಮ್ಮ ಪ್ರೊಡಕ್ಷನಲ್ಲಿ ಇರ್ತೀನಿ, ಅದನ್ನು ನೋಡ್ಕೊತೀನಿ ಅಂತ. ಆಮೇಲೆ ಒಂದು 3-4 ದಿವಸ 5 ದಿವಸ ಆದಮೇಲೆ ಬನ್ನಿ ವಿಷ್ಣು ಹಂಗೆ ಮಡಿಕೇರಿಗೆ ಹೋಗಿ ಬರೋಣ, ಸ್ಕ್ರಿಪ್ಟು ಹುಡುಗರು ಬರ್ತಾರೆ ಅಂತ. ನಾನು ಅದಕ್ಕೆಲ್ಲ ಬರೋಲ್ಲ ಅಂತ ಹೇಳಿದ್ದೀನಲ್ಲ ಗುರು, ನಾನು ಬರೋಲ್ಲ. ಇಲ್ಲ ಬನ್ನಿ ಸುಮ್ಮನೆ ಇರಿ ಅಷ್ಟೇ. ಸರಿ ಆಯಿತು ಬಿಡಿ ಬರ್ತೀನಿ. ಇವರೇನೋ ಮಾಡ್ತಿದ್ದಾರೆ, ಈಗ ಯಾರೋ ಒಂದು ಟೀಮ್ ಕರ್ಕೊಂಬಂದಿದ್ದಾರೆ, ಏನೋ ಮಾಡ್ತಿದ್ದಾರೆ, ನಾನು ನೋಡ್ತಾ ಇದ್ದೀನಿ ಸುಮ್ಮನೆ, ಏನೋ ಮಾಡ್ತಿದ್ದಾರಲ್ಲ ಇವ್ರಿಗೆ, ಯಾಕೆ ಮಜಾ ಬರ್ತಾ ಇಲ್ವಲ್ಲ ಇದು, ಮೆಲ್ಲಗೆ ನಾನೇ ಎಂಟ್ರು. ಸರಿ ಇದು ಹಿಂಗೆ ಮಾಡಿದ್ರೆ ಚೆನ್ನಾಗಿಲ್ಲ, ಈ ಸೀನ್ ಹಾಕೊಂಡು ಹಿಂಗೆ ಚೆನ್ನಾಗಿರುತ್ತೆ, ಹಿಂಗೆ ಟ್ವಿಸ್ಟ್ಗಳು ಮಾಡ್ಕೋಬೇಕು ಅಂತ ಹಂಗೆ ಸ್ಟಾರ್ಟ್ ಆಗಿದ್ದು. ನಾನು ಆವಾಗ ಎಂಟ್ರ್ ಆಗಿದ್ದು. ಒಂದಷ್ಟು ರೆಡಿ ಮಾಡಿ ಇಟ್ಟಿದ್ರು ಆ್ಯಕ್ಚುಲಿ, ಒಂದು ಏನು ಈ ಸ್ವೀಟ್ ಬಾಕ್ಸ್ನ ಅದನ್ನ ಓಪನ್ ಮಾಡಿ ಈಗ ತಿಂತಾ ಇದ್ದೀವಿ ಸರ್. ಎಕ್ಸ್ಟ್ರಾಡಿನರಿ ಅಣ್ಣ. ಲೋಕಿ ಅಣ್ಣ ಹೇಳೋಣ ಹೆಂಗಿದೆ ಅಣ್ಣ ಅಣ್ಣ? ಆ್ಯಕ್ಚುವಲ್ ಅಣ್ಣ ಶೂಟಿಂಗ್ ಬರಬೇಕಾದ್ರೆ ಏನು ಆಕ್ಟಿವ್ ವ್ಯಕ್ತಿ, ಇವಾಗ ಏನು ಗೊತ್ತು ನಿಮ್ಮ ಪಕ್ಕದಲ್ಲಿ ಇದೆ ಅಂದ್ಬಿಟ್ಟು ಅಪಾಯ ಕುಂತಾರ ಅವನು ಯಾವ ಆ್ಯಂಗಲಿಂದ ಅಮಾಯಕ ಅಲ್ಲ ಅವನು. ಹೇಳಣ್ಣ, ಫಸ್ಟ್ ಶೋ ಜನರು ತುಂಬ ಚೆನ್ನಾಗಿದೆ ರೆಸ್ಪಾನ್ಸು. ನಾನು ಯಾವಾಗಲೂ ಇದನ್ನು ಮೇಂಟೈನ್ ಮಾಡ್ತಾ ಇದ್ದೀನಿ. ಅಪ್ಪಾಜಿಗೆ ಥ್ಯಾಂಕ್ಸ್. ಈ ಸಿನಿಮಾ ಇಲ್ಲಿವರೆಗೂ ಬರೋದಕ್ಕೆ ಇವ್ರ ಕಾರಣ ಮೊದಲಿಗೆ, ಹಾಗೆ ನಮ್ಮ ಪ್ರೊಡ್ಯೂಸರ್ಸು. ಸೊ ಅವರು ಆಲ್ರೆಡಿ ಮಾತಾಡಿದ್ದಾರೆ, ಅವ್ರ ಕಾರಣ. ಸಿನಿಮಾ ನಾವೇನು ಅಂದ್ಕೊಂಡಿದ್ವಿ, ಏನು ಶೂಟ್ ಮಾಡಿದ್ವಿ, ನಾವೇನು ಸ್ಕ್ರಿಪ್ಟ್ ರೈಟ್ ಮಾಡಿದ್ವಿ, ಅದನ್ನು ಸಿನಿಮಾ ಶೂಟ್ ಮಾಡಿದ್ನೇ ಯಾವುದೇ ಕಟ್ಸ್ ಇಲ್ದಂಗೆ ಸೆನ್ಸಾರಿಂದನೂ ನಮ್ಗೆ ಸಿಕ್ತು ನಮ್ಮ ಅದೃಷ್ಟಕ್ಕೆ. ಸೊ ಅದು ನಮ್ಮ ಪ್ಲಸ್ ಆಯಿತು. ಅಲ್ಲೂ ಒಳ್ಳೆ ರಿವ್ಯೂ ಬಂತು ಸೆನ್ಸಾರಲ್ಲಿ, ಅದಾದಮೇಲೆ ಸ್ಟುಡಿಯೋಗಳಲ್ಲಿ ಒಳ್ಳೆ ರಿವ್ಯೂ ಬಂತು. ಸೊ ಹಂಗಿರೋದ್ರಿಂದ ನಮಗೆ ಫುಲ್ ಕಾನ್ಫಿಡೆನ್ಸ್. ಫಸ್ಟು ಕತೆ ಮೇಲೆ ಕಾನ್ಫಿಡೆನ್ಸ್ ಇತ್ತು, ಅದಾದಮೇಲೆ ಮೇಕಿಂಗ್ ಮೇಲೆ ಕಾನ್ಫಿಡೆನ್ಸ್ ಬಂತು, ಅದಾದಮೇಲೆ ಮ್ಯೂಸಿಕ್ಕು ಈ ಪೋಸ್ಟ್ ಪ್ರೊಡಕ್ಷನ್ ಕಾನ್ಫಿಡೆನ್ಸ್ ಇತ್ತು. ಇದಾದಮೇಲೆ ಆಡಿಯನ್ಸ್ ನೋಡಿದ್ಮೇಲೆ ಇನ್ನೂ ಫುಲ್ ಖುಷಿ ಬೇಂದ ಜಾಲೆ ಎಲ್ಲರೂ ಆ್ಯಕ್ಚುಲಿ ಸಿನಿಮಾ ನೋಡಿ ಪ್ರಮೋದ್ ಸರ್ನ ಎಷ್ಟು ಹೊಗಳ್ತಿದ್ದಾರೆ, ಅದೇ ಥರ ಡಿಸ್ಕೋ ಲೋಕಿನ ಇದು ಮಾಡ್ತಿದ್ದಾರೆ. ಸ್ಪೇಸ್ ಕೊಟ್ಟಿದ್ದಕ್ಕೆ ಪ್ರಾಜೆಕ್ಟ್ ಆಯ್ತು. ಬೇರೆ ಯಾರು ಆದರೆ ನಿಜವಾಗ್ಲೂ ಅದನ್ನ ಕ್ರೆಡಿಟ್ ಫಸ್ಟ್ ಪ್ರಮೋದ್ ಸರ್ ಹೋಗಬೇಕು. ಅಣ್ಣ ನನಗೂ ಹಂಗೆ ಸ್ಕ್ರೀನ್ ನಾನೇ ಅದೆಲ್ಲ ಹೇಳ್ಬಾರ್ದು ಇವಾಗ, ಅದು ಸ್ಕ್ರೀನ್ ಪ್ರೆಸೆನ್ಸ್ ಕೇಳ್ತಾರೆ. ಸಿನಿಮಾ ನೋಡಾದ್ಮೇಲೂ ಕೆಲವು ಕಟ್ ಹೇಳೋದವ್ರನ್ನೂ ನಾನು ನೋಡಿದ್ದೀನಿ ನನ್ನ ಎಕ್ಸ್ಪೀರಿಯನ್ಸಲ್ಲಿ. ಅವ್ನು ಯಾಕೋ ಜಾಸ್ತಿ ಕಾಣಿಸ್ತಾ ಇದೆ ಅಲ್ಲಿ, ಕಟ್ ಮಾಡೋಣ ಸ್ವಲ್ಪ ಕಮ್ಮಿ ಬಟ್ ಇವ್ರ ಕತೆಗೆ ಏನು ಬೈ ಇಲ್ಲ, ನನಗೆ ಫಸ್ಟ್ ಹೇಳಿದ್ರು ನಿನ್ನ ಸಾಂಗ್ ರಿಲೀಸ್ ಮಾಡೋ ಮಚ್ಚ ಅಂತ. ನಾನು ಅಯ್ಯೋ ಅಪ್ಪಾಜಿ ನೀವು ಸುಮ್ಮನೆ ಇರಪ್ಪ ಇಲ್ಲಿ. ನಾನು ನಿನ್ನೆ ಹೇಳ್ತಾ ಇದ್ದೆ ಲೋಕಿಗೆ, ಹೂವಿನ ಜೊತೆ ನಾರು ಕೂಡ ಸ್ವರ್ಗ ಸೇರ್ತಾರ ಥರ ನೀವು ನಿಮಗೆ ಪ್ಲಸ್ ಆ್ಯಕ್ಚುಲಿ ನಿಮ್ಮ ಲೈಫಲ್ಲಿ ನೆನಪಿಸ್ಕೋಬೇಕು ಪ್ರಮೋದ್ ಸರ್ನ. ಏನಿಲ್ಲ, ಅವ್ನು ಕಷ್ಟಪಟ್ಟಿದ್ದಾನೆ, ಅದ್ರ ಹಿಂದೆ ಬಿದ್ದಿದ್ದಾನೆ, ಎಲ್ಲಾರನ್ನೂ ಓಡಿಸಿದ್ದಾನೆ, ಎಲ್ಲಾರನ್ನೂ ಇಟ್ಕೊಂಡು ಸಿನಿಮಾ ಮಾಡಿಸಿದ್ದಾನೆ, ಇವತ್ತು ತಗೊಂಡ್ಬಂದು ರಿಲೀಸ್ ಮಾಡಿದ್ದಾನೆ. ಅಣ್ಣ ಇವನ್ ಆಕ್ಟಿಂಗು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾನೆ. ಹೇಳಿದ್ನಲ್ಲ ಎಣ ಇಷ್ಟ ಆಯ್ತು ಅಂತ, ಹಂಗೆ ಡ್ಯಾನ್ಸ್ ಇಷ್ಟ ಆಯ್ತು. ಹೌದಾ ಅಣ್ಣ ಒಂದ್ಸರಿ ಮಾಡ್ಸೋ. ನನಗೆ ಮೈಕಲ್ ಜಾಕ್ಸನ್ ಆದ್ಮೇಲೆ ಇವರೇ ಮೈಕಲ್ ಜಾಕ್ಸನ್ ಆದ್ಮೇಲೆ ಸೈಕಲ್ ಜಾಕ್ಸನ್ ಇಷ್ಟ. ನಾನು ಶೂಟ್ ಮಾಡುವಾಗ ಕ್ಲೀನ್ ಮಾಡ್ದೆ ಮನೆ ನಮಗೆ ಡ್ಯಾನ್ಸ್ ಬರಲ್ಲ, ನಾವು ಒಪ್ಕೊಂಡ್ಬಿಡ್ತೀವಿ, ನಾವು ಸ್ಟೆಪ್ ಅಪ್ಪಿಲ್ಲ ಸ್ಟೆಪ್. ಆ್ಯಂಡ್ ಇನ್ನೊಂದು ನಾನು ಹೇಳೋಕ್ಕೆ ಈ ಟೈಮಲ್ಲಿ ಇಷ್ಟಪಡ್ತೀನಿ, ನಾವು ಇಷ್ಟೆಲ್ಲ ಸಿನಿಮಾ ಮಾಡ್ಕೊಂಡು ಹಿಂಗೆಲ್ಲ ಬಂದು ಜನಗಳ ಮುಂದೆ ಅಪ್ರಿಷಿಯೇಷನ್ ಅನ್ನುವಾಗ ಅದಕ್ಕೆ ಹಿಂದೆ ಕಾರಣರಿರ್ತಾರಲ್ಲ, ಪ್ರೊಡಕ್ಷನ್ ಆಗ್ಬೋದು, ನಮ್ಮ ಹುಡುಗರು ಆಗ್ಬೋದು, ರಶ್ಮಿತಿ EP ಆ ಒಂದು ಆ ಜಾಗದಲ್ಲಿ ನಮ್ಗೆ ಪ್ರೊವೈಡ್ ಮಾಡಿದ್ರೆ EP ಅನ್ನೋದು ಬರೀ ಬಾಯಿ ಮಾತಿಗೆ ಹೇಳ್ತಾರೆ, ಯಾವ ಪೋಸ್ಟು ಇಲ್ಲ ಯಾರಿಗೂ. ಓಡ ಊಟ ತಗೊಂಬರೋ, ನೀರು ತಗೊಂಬರೋ, ಅಲ್ಲಿ ಹೋಗ ಅವ್ನಿಗೆ ಕಾಸು ಕೊಟ್ಬಿಟ್ಟು ಬರೋ, ಇಲ್ಲಿ ಯಾವ್ದೋ ಏನೋ ಬಟ್ಟೆ ಬಂದಿಲ್ಲ ತಗೊಂಬರೋ, ಟವಲ್ ತಗೊಂಬರೋ. ಅವ್ನು EP ಅನ್ನೋದು ಅವ್ನಿಗೆ ಮಾಡ್ತಾ
ನಾನು EVP-ನ, ನಾನು ಮ್ಯಾನೇಜರ, ನಾನು ಕ್ಯಾಶಿಯರ, ಇಲ್ಲ ನಾನು ಸೆಟ್ ಬಾಯ, ಇಲ್ಲ ನೀರು ಕೊಡಕ್ ಬಂದಿದ್ದೀನ, ಏನು ಗೊತ್ತಿಲ್ಲ. ಎಲ್ಲರೂ ಒಟ್ಟಿನಲ್ಲಿ ಇನ್ಕ್ಲೂಡಿಂಗ್ ಪ್ರಮೋದ್ ಅವರು ಎಲ್ಲರೂ ಅದೇ ಎಲ್ಲ ಕೆಲಸ ಮಾಡಿದ್ವಿ ನಾವು ಸಿನಿಮಾಗೆ. ಇವನ್ ಮೇಕಿಂಗ್ ವಿಡಿಯೋದಲ್ಲಿ ನೋಡಿದೆ ಎಷ್ಟು ಮಜಾ ಮಾಡಿ ಅಲ್ಲೇ ಫಿಶ್ ಗೀಸ್ ಮಾಡ್ಕೊಂಡು ತಿನ್ಕೊಂಡು ಒಳ್ಳೆ ಎಂಟರ್ಟೈನ್ಮೆಂಟು. ನೀನಿರೋ ಕಡೆ ನಾವಿರ್ತೀವಿ, ಅದು ಇಲ್ಲ ನಾವಿರೋ ಕಡೆ ಮೀನಿರುತ್ತೆ. ಎರಡರ ಅಣ್ಣ ಇನ್ನು ಇವ್ರ ಜೊತೆ ಕೆಲಸ ಮಾಡಿದ್ದು ಅನುಭವ ಡೈರೆಕ್ಟರ್ ಸೂಪರ್ ಆಗಿ ಮಾಡಿದ್ದಾರೆ. ಅದೇ ಆಗ್ಲೇ ಅವ್ರು ಇಲ್ದೇ ಇದ್ದಾಗ ಹೇಳ್ಬೇಕು, ಯಾವತ್ತು ಹೊಗಳಿಕೆ ಹಿಂದೆ ಹೇಳ್ಬೇಕಂತೆ, ಬೈಯೋದನ್ನ ಮಾತ್ರ ಮುಂದೆ ಹೇಳ್ಬೇಕು. ಖಂಡಿತ ನಾನು ಆಗ್ಲೇ ಹೊಗಳ್ಬಿಟ್ಟಿದ್ದೀನಿ, ಹೋಗ್ಬಿಡ್ತೀನಿ ನಾನು ಆಗ್ಲೇ ಹೇಳ್ಬಿಟ್ಟಿದ್ದೀನಿ. ಅದಕ್ಕೆ ಅಂದರೆ ಫಸ್ಟ್ ಟೈಮರ್ ಆಗಿರುವಂಥ ಎಕ್ಸ್ಪೀರಿಯನ್ಸು. ಸೊ ಇನ್ನು ಮುಂದಕ್ಕೆ ಇನ್ನೂ ಹೆಚ್ಚಿನ ಬೆಳವಣಿಗೆ ಇದೆ. ಎಲ್ರಿಗೂ ಒಂದು ಕಲಿಕೆಯ ಜಾಗ ಅಂತಿರುತ್ತೆ. ಸೊ ಆ ಕಲಿಕೆಯ ಸ್ಪೇಸನ್ನು ಈ ಸಿನಿಮಾ ಮೂಲಕ ತೊಗೊಂಡಿದ್ದಾರೆ. ಆ್ಯಂಡ್ ಇಲ್ಲಿ ಅವ್ರು ಕೊಟ್ಟಿರೋ ರ್ಯಾಂಕಿಂಗ್ ಏನಿದೆಯಲ್ಲ, ಇಲ್ಲಿ 99% ಏನಿದೆ ಅದನ್ನು 100% ಮಾಡ್ಕೊಂಡು ನೆಕ್ಸ್ಟ್ ಫಿಲಮಿಗೆ ಬರ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇಲ್ಲಿ ಒಬ್ಬ ತುಂಬ ಕಷ್ಟದ ಕೆಲಸ ಏನು ಅಂದರೆ, ನಿಮಗೆ ಒಬ್ಬರು ಬರೆದಿರೋ ಕಥೆನ ನಿರ್ದೇಶನ ಮಾಡೋದು ತುಂಬ ಕಷ್ಟದ ಕೆಲಸ. ನನ್ನದೇ ಕತೆ ಆದರೆ ನಾನು ನಿರ್ದೇಶನ ಮಾಡ್ಬೋದು. ಬೇರೆಯವ್ರು ಬರೆದಿರೋ ಕಥೆನ ಅದನ್ನು ಕನ್ಸೀವ್ ಮಾಡಬೇಕು ಫಸ್ಟ್ ನೀವು, ಇದು ನಂದು ಅಂತ ಅದನ್ನು ಅಂದ್ಕೊಂಡು ಅದ್ರ ಒಳಗೆ ಬಂದು ಅದನ್ನು ಸಿನಿಮಾ ಮಾಡೋದಿದೆಯಲ್ಲ, ದಟ್ಸ್ ಅ ಬಿಗರ್ ಟಾಸ್ಕ್. ಸೊ ಆ ಟಾಸ್ಕಲ್ಲಿ ಗೆದ್ದಿದ್ದಾರೆ ವಿಷ್ಣು. ಆ್ಯಂಡ್ ಹಿ ಹ್ಯಾಸ್ ಅ ಬ್ರೈಟ್ ಫ್ಯೂಚರ್. ಇನ್ನು ಮುಂದಕ್ಕೂ ಅದ್ಭುತವಾದ ಸಿನಿಮಾಗಳು ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ನನಗೆ. ಇದರ ಸಕ್ಸಸ್ಸು ಅವ್ರಿಗೆ ಆಗಲೇ ಯಾರೋ ಹೇಳ್ತಿದ್ರು, ವಿಷ್ಣುನೇನೋ ಮಾತಾಡ್ಸೋಕ್ಕೆ ಸಿಗಲ್ಲ ಸರ್ ಇನ್ಮೇಲೆ ಅಂತ. ನಾನು ಅದಕ್ಕೆ ಹೇಳಿದೆ, ಆ ಥರ ಆಗಲಿ ಅಂತ ಬಯಸಿ ಅಂತ. ಆ ಥರ ಆಗಲಿ ಅವ್ರಿಗೆ ಸಿಗ್ತದೆ. ನಾವು ಯಾರು ಕಾಲ್ ಮಾಡಿದ್ರು ಸಿಗಬಾರ್ದು, ಅಷ್ಟು ದೊಡ್ಡ ನಿರ್ದೇಶಕರಾಗಿ ಬೆಳಿಬೇಕು, ಆ ಥರ ಆಗಲಿ ಅಂತ ಹಾರೈಸಿ ಎಲ್ಲರೂ ಅಂತ. ಸೊ ಯಾರಿಗೆ ಬೇಕಾರಾಗಿರ್ಬೋದು, ಅವ್ರಿಗೆಲ್ಲ ಇವನಿಗೆಲ್ಲ ಯಾರಿಗೆ ಬೇಕಾದ್ರು. ಈಗ ಎಷ್ಟು ಬ್ಯುಸಿ ಆಗಬೇಕು ಅಂದ್ರೆ ಅಂಡು ಕಿರ್ಕೊಳಕ್ಕೆ ಪುರ್ಸೋತಿರ್ಬಾರ್ದು, ಹಂಗಾಗ್ಬಿಡ್ಬೇಕು ಕೆಲಸ ಮಾಡ್ತಾ ಮಾಡ್ತಾರೆ. ಅಣ್ಣ ಅಪ್ಪಾಜಿ ನಮಗ ಕಟ್ ಮಾಡ್ಕೊಡ್ರು. ಇಲ್ಲ ಲೋಕಿ ಸಿಕ್ಕಾಪಟ್ಟೆ ಎಮೋಷ್ನಲ್ ಫಿಲ್ ಅವ್ನು ನೋಡಕ್ ಮಾತ್ರ ಹಿಂಗೆ. ನನಗೆ ವಿಷ್ಣು ನಮ್ಮ ಟೀಮ್ ಅವ್ರಿಗೆಲ್ಲ ಗೊತ್ತು, ವೈಬ್ರೇಷನ್ ಪಾರ್ಟಿ. ಟೆನ್ಷನ್ ಆಯ್ತು ಅಂದ್ರೆ ಮನೆಯಿಂದ ಆಚೆ ಬರಲ್ಲ. ಅವ್ನು ಎಮೋಷ್ನಲ್, ತುಂಬ ಎಮೋಷ್ನಲ್ ಅವನು. ಸೊ ಇವತ್ತು ಏನು ರಿಲೀಸ್ ಆಗಿದೆ ಅದು ಒಂದು 8 ವರ್ಷದ ಹಳೆ ಕನಸು. ಸೊ ಆ ಕನಸನ್ನು ಇವತ್ತು ನನಸು ಮಾಡ್ಕೊಂಡಿದ್ದಾನೆ. ಟು ಬಿ ವೆರಿ ಫ್ರ್ಯಾಂಕ್, ಒಂದು ಪಾಯಿಂಟಲ್ಲಿ ಯಾರೋ ಒಬ್ಬ ಪದೇ ಇದೇನು ಗುರು ಮುಂದಕ್ಕೆ ಹೋಗ್ತಿಲ್ಲ ಅಂದಾಗ ಇಟಾಕ ಇದನ್ನ ಬೇರೆ ಏನಾದ್ರು ಮಾಡೋಣ ಜೀವನದಲ್ಲಿ ಅನ್ನೋ ಅಂತ ಮೈಂಡ್ ಸೆಟ್ ಬಂದ್ಬಿಡುತ್ತೆ. ಬಟ್ 8 ಇಯರ್ಸಿಂದ ಒಂದೇ ಗುರಿ ಮೇಲೆ ಕೂತ್ಕೊಂಡು, ಇಲ್ಲ ಗುರು ಇದನ್ನ ಪಿಕ್ಚರ್ ಮಾಡ್ತೀನಿ ಅಂತ ಕೂತಿದ್ದಾನಲ್ಲ, ಹ್ಯಾಟ್ಸ್ ಆಫ್ ಟು ಯು. ಆ್ಯಂಡ್ ಆ ಸಬ್ಜೆಕ್ಟನ್ನು ಬರೆದಿದ್ದಕ್ಕೆ, ಕತೆ ಬರೆದಿದ್ದಕ್ಕೆ, ಫಸ್ಟ್ ಆಫ್ ಆಲ್ ಆ ಪರ್ಸ್ಪೆಕ್ಟಿವಿಂದ ಯೋಚನೆ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ ನಾನು. ಇವತ್ತೇನಾದ್ರು ಆಡಿಯನ್ಸ್ ಆಚೆ ಹೋಗ್ತಾ ಇಲ್ಲ, ಈ ಥರನೂ ಇರ್ಬೋದಾ ಕತೆ, ನಾವು ನೀರಿಗೆ ಹೋಗ್ತೀವಲ್ಲ ಅಲ್ಲಿ ಈ ಥರನೂ ಯೋಚನೆ ಮಾಡ್ತಾರ ಜನ ಅಂತ ಒಂದು ಪರ್ಸ್ಪೆಕ್ಟಿವಲ್ಲಿ ಏನಾದ್ರು ಆಚೆ ಬರ್ತಾರೆ ಅಂದರೆ ಅದು ಕಾರಣ ಲೋಕಿ. ಸೊ ಆಲ್ ದಿ ಬೆಸ್ಟ್ ಮಗ, ತುಂಬ ದೊಡ್ಡ ರೈಟರ್ ಆಗಿಬಿಡಿ ಅಂತ ಕೆಟ್ಟ ಕತೆ ಬರೀತಾರೆ. ತುಂಬ ಒಳ್ಳೆ ರೈಟರ್ ಅನ್ಸಿದ ತಕ್ಷಣ ನಾನು ಬರ್ತಿದ್ದೆಲ್ಲ ಚೆನ್ನಾಗಿದೆ ಅನ್ಕೊಂಡ್ಬಿಟ್ರೆ. ಅದಕ್ಕೆ ಅಣ್ಣ ಇವ್ರ ಟೀಮ್ ಮತ್ತೆ ಇನ್ನೊಂದು ಸಿನಿಮಾ ಮಾಡೋ ಒಳ್ಳೆ ಕತೆ ಬಂದರೆ ಯಾರ ಟೀಮ್ ಆದರೂ ಮಾಡ್ತೀನಿ. ಆ ಥರದ್ದು ಯಾವುದೇ ಭೇದ ಭಾವ ಇಲ್ಲ. ಈ ಸರಿ ಬೇಡ, ಇದನ್ನ ಹೇಳೋದು ಬೇಡ ಅಲ್ಲ, ಬೇಡ ಅಣ್ಣ ಚಾನಲ್ ತಮ್ಮನೇಲು ಅದೇ ನಾವು ಇವಾಗ ಬಿಡಲ್ಲ, ಈಗ ರೋಲಿಂಗಲ್ಲಿ ಇರಲಿ ಬಿಡಲ್ಲ. ಅಲ್ಲ, ಈ ಸರಿ ಕತೆ ಡೈರೆಕ್ಟ್ ಮಾಡ್ತೀನಿ ಅಂತ ಹೇಳಿದ್ರು ಮಾಡಕ್ ಬಿಡ್ಲಿಲ್ಲ. ಮುಂದಿನ ಸರಿ ಯಾರು ಕತೆ ಬರ್ಕೊಂಡ್ ಬಂದಾಗ ನಾನು ಡೈರೆಕ್ಟ್ ಮಾಡ್ತೀನಿ. ಅಲ್ಲ ಇದಲ್ಲ, ಇದು ಬೇರೆ ಏನೋ ಗೊತ್ತು. ನಾವು 6 ಸಿನಿಮಾ ನೋಡಿದ್ದೀವಿ ನಿಂದು, ನಾನು 6 ಸಿನಿಮಾ ನೋಡ್ಬಿಟ್ಟಿದ್ದೀನಿ ನಿಂದು. ಇದಲ್ಲ, ಅದು ಬೇರೆ ಇದೆ, ಹೇಳು. ನಾನು ಹೇಳಲ್ಲ ನಂಗೆ ಗೊತ್ತಿಲ್ಲ. ಆಮೇಲೆ ಮೈಕ್ ತೆಗೆದ್ಮೇಲೆ ಮಾತಾಡ್ತೀನಿ. ಆ್ಯಕ್ಚುಲಾಗಿ ಪ್ರಮೋದ್ ಅಣ್ಣ ನನಗೆ ಗೊತ್ತಿರೋಂಗೆ ಈಗ ಒಂದು ದೊಡ್ಡ ಸ್ಕೇಲಲ್ಲಿ ಇನ್ನೊಂದು ಸಿನಿಮಾ ಮಾಡ್ತಾರೆ ಇವ್ರ ಟೀಮ್ ಜೊತೆ ಅನ್ನೋದಂತೂ ಸತ್ಯ ಅನ್ನೋದು ಗೊತ್ತಾಗ್ತಿದೆ ಅಣ್ಣ. ಯಾಕೋ ಇದ್ರದ್ದೇ ಪಾರ್ಟ್ 2 ಮಾಡಿದ್ರೆ ಇವನ್ ಡವ್ ನಾನು ಇಬ್ರು ಸಿಂಗಲ್, ಇವರು ಜೊತೆ ಇನ್ನೇನು ನೋಡಿ. ಇವಾಗ ಗೊತ್ತಾಯ್ತು ಮಿನಿಸ್ಟರ್ನ ಬಾಕಿ ಇಟ್ಟಿದ್ದೀವಿ, ಅವನ ಮೇಲೂ ರಿವ್ಯೂ ತಗೋಬೇಕಾನೆ. ನೆಕ್ಸ್ಟ್ ಸ್ಟಾರ್ಟ್ ಮಾಡ್ತೀನಿ ಈಗ. ಇಲ್ಲ, ನಾವು ಆಕ್ಚುಲಿ ಅದೇ ಅನ್ಕೊಂಡಿದ್ವಿ. ನಾವು ಕತೆ ಮಾಡಿದಾಗ ಪಾರ್ಟ್ ಒಂದು ಸಣ್ಣ ಲಿಂಕ್ ಬಿಟ್ಕೊಂಡಿದ್ವಿ. ಸಣ್ಣದೊಂದು ಲಿಂಕ್ ಬಿಟ್ಟಿದ್ವಿ. ನಮ್ಮ ಕೊರಿಯೋಗ್ರಾಫರ್ ಶೇಷು ಅವರು ಬಹಳ ಕಷ್ಟಪಟ್ಟು ಡ್ಯಾನ್ಸ್ ಮಾಡಿಸಿದ್ದಾರೆ. ಕೊರಿಯೋಗ್ರಾಫರ್ ಹೆಂಗೆ ಅಂದ್ರೆ ಶೇಷು ಅವ್ರದ್ದು, ಬೇರೆ ಕೊರಿಯೋಗ್ರಾಫರ್ ಬರ್ತಾರೆ, 2 ದಿನ ಟೈಮ್ ತಗೋತಾರೆ, ಅವ್ರ ಸಾಂಗ್ ಮುಗಿಸ್ಬಿಟ್ಟು. ಗುರು ಇಲ್ಲ, ಹಂಗಿಲ್ಲ, ನೀನು ಪ್ರೊಡಕ್ಷನ್ ಕೆಲಸ ಮಾಡೋ ಇಡೀ ಟೀಮ್ ಟಿಫನ್ ಕ್ಯಾರಿಯರ್ ಎತ್ಕೊ ಬಂದಿದ್ದ, ಬರೀ ಅಂತ
ಸೊ ಹಂಗೆ ಎಲ್ಲರೂ ಟೀಮಾಗಿ ವರ್ಕ್ ಮಾಡಿದ್ವಿ. ಆಮೇಲೆ ನಮ್ಮ ಶ್ಯಾಮ್ ಅವ್ರು ಇರ್ಬೋದು, ಆಮೇಲೆ ನಮ್ಮ ಹುಡುಗರು. ಶ್ಯಾಮ್ ಅಂತ ಈ ಸಿನಿಮಾ ಯಾಕೆ ನೋಡ್ಬೇಕು ಅಂದ್ರೆ ಕೇರಳಕ್ಕೆ ಹೋಗ್ಬಿಟ್ಟು ಕಾಸ್ಟ್ಲಿಯೆಸ್ಟ್ ಸಾಂಗ್ ಒಂದು ಶೂಟ್ ಮಾಡ್ಕೊಂಡು ಬಂದಿದ್ದೀವಿ. ನಂದೇ ಇಲ್ಲ ಸರ್, ನೆಕ್ಸ್ಟ್ ಸಿನಿಮಾ ನಾವು ಅದೇ ಪ್ಲೇಸಲ್ಲಿ ಮಾಡೋಣ, ಅದೇ ಲೊಕೇಶನ್ ನಿಮ್ಮದೇ ಸಾಂಗ್ ಕಾಸ್ಟ್ಲಿಯೆಸ್ಟ್ ಸಾಂಗ್ ಮಾಡ್ಕೊಂಡು ಬಂದಿದ್ದೀವಿ. ಅದಕ್ಕೆ ನೀವು ಪಿಕ್ಚರ್ ನೋಡ್ಬೇಕು. ಸೊ ಹಂಗಾಗಿದೆ ಒಂದಷ್ಟು ಎಲ್ಲ ಅಪ್ಪಾಜಿಯಿಂದ ಇಲ್ಲಿವರೆಗೂ ಆಗಿದೆ. ಹೀಗೆ ನಮ್ಮ ಪ್ರೊಡ್ಯೂಸರ್ಸು ಎಲ್ಲ ಆಲ್ ಗುಡ್, ಎಲ್ಲ ಅವನು ಬರ್ಕೊಂಬಂದ್ಬಿಟ್ಟವನೆ ಇದನ್ನೇ ಇದೇ ಹೇಳೋದು. ಅದು ಸರಿ ಕೇಳಿದ್ರು ಅದನ್ನೇ ಹೇಳೋದು. ನಮ್ಮ ಅಪ್ಪಾಜಿಗೆ ಥ್ಯಾಂಕ್ಸ್ ಹೇಳ್ಬೇಕು, ಪ್ರೊಡ್ಯೂಸರ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ಎಲ್ಲರೂ ಆ್ಯಕ್ಟರ್ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲ ಸಿನಿಮಾ ಏನಂದರೆ ನಾವು ಸಿನಿಮಾ ನಾವಿಬ್ಬರು ನಾನೊಂದು ಕನ್ಸ್ಕೊಂಡಿದ್ದೆ, ಅದಕ್ಕೆ ಇವರು ಆ ಕನ್ಸಿಗೆ ಇವ್ರು ಜಾಯ್ನ್ ಆದರು. ನಾವಿಬ್ಬರು ಜಾಯ್ನ್ ಆಗಿ ನಾವಿಬ್ಬರು ಅದ್ರ ಬಗ್ಗೆ ಡೆವಲಪ್ ಮಾಡ್ತಾ ವಿಷ್ಣು ಬಂದು ಜಾಯ್ನ್ ಆದರು. ಸೊ ವಿಷ್ಣು ಬಂದು ಜಾಯ್ನ್ ಆಗ್ತಾ ಈಗ ನಮಗೇನಾಗ್ತು, ಒಂದಷ್ಟು ಬೇರೆ ಪ್ರೊಡ್ಯೂಸರ್ಸು ಬಂದರು ಈ ಕತೆ ಮಾಡೋದಕ್ಕೆ, ಬೇರೆ ಪ್ರೊಡ್ಯೂಸರ್ಸು ಬಂದರು. ಬಟ್ ನಮಗೇನಂತ ಇತ್ತು, ನಮಗೆ ನಾವು ಏನು ಅಂದ್ಕೊಂಡಿದ್ದೀವಿ ಸಿನಿಮಾ ಅದನ್ನು ಶೂಟ್ ಮಾಡಬೇಕು, ಬೇರೆ ಪ್ರೊಡ್ಯೂಸರ್ಸ್ ಬಂದಾಗ ಇನ್ವಾಲ್ವ್ಮೆಂಟ್ಸ್ ಇರುತ್ತೆ. ಸೊ ಆ ಇನ್ವಾಲ್ವ್ಮೆಂಟ್ ಇರಬಾರ್ದು ಅಂತ ಹೇಳಿ ಪ್ಲಾನ್ ಮಾಡಿ ಈ ಥರ ಇವ್ರು ಪ್ರೊಡ್ಯೂಸರ್ ನೋಡ್ಕೋದ್ವಿ. ಈ ಬಂದಿದ್ದು 3 ಜನ ಪ್ರೊಡ್ಯೂಸರು ಅಷ್ಟೇ ಪ್ಲಸ್ ಆದರು ನಮಗೆ, ಅವ್ರು ಯಾವುದೇ ಇನ್ವಾಲ್ವ್ಮೆಂಟ್ ಇರಲಿಲ್ಲ. ಫಸ್ಟ್ ಹೇಳಿ ಅಣ್ಣ ಇದು ಕಂಗ್ರ್ಯಾಚುಲೇಷನ್ ಬ್ರದರ್. ಯಾಕೆ ಸ್ಟೆಪ್ ಅಪ್ ಸ್ಟುಡಿಯೋದಲ್ಲಿ ಫಸ್ಟ್ ಫಿಲಮ್ ಸೂಪರ್ ಹಿಟ್ ಅಲ್ವಾ? ಪ್ರೊಡ್ಯೂಸರ್ ಆಗ್ಬಿಟ್ಟಲ್ಲ ಗುರು. ಅಣ್ಣ ಇದನ್ನ ಹೆಂಗ್ ಮುಗಿಸೋದು? ನಾನು ಹೋಗಿ ಬರ್ತೀನಿ ಬೆಳಗ್ಗೆಯಿಂದ ಹಿಂಗೆ ಮುಗ್ಸೋದು. ಆ್ಯಕ್ಚುಲಿ ಪ್ರಮೋದ್ ಅಣ್ಣ ನನಗೆ ಗೊತ್ತಿರೋಂಗೆ ಒಂದು ಇಷ್ಟು ಲಾಂಗ್ ಪೀರಿಯಡಲ್ಲಿ ಅದು 5-6 ಸರಿ ಚೇಂಜ್ ಮಾಡಿದ್ರು ಸುಮ್ಮನೆ ಕುತ್ಕೊಂಡಿದ್ದೆ. ಇದೇ ಫಸ್ಟ್ ಅನ್ಸುತ್ತೆ. ನನ್ನನ್ನು ಇವಾಗ ಕರ್ಕೊಂಡೋಗಿ ಬೈತಿ ಅಂತ ಗೊತ್ತು ಕಟ್ಟಾಗ್ಲಿ ಅಷ್ಟೇ. ಕಟ್ಟೆ ಎಸ್ ವೀಕ್ಷಕರೇ, ಅದ್ಭುತವಾದಂಥ ಸಿನಿಮಾ ಇಡೀ ತಂಡ ಮಾಡಿದೆ. ದಯವಿಟ್ಟು ಸಿನಿಮಾ ಮಂದಿರಕ್ಕೆ ಬಂದು ಚಿತ್ರವನ್ನು ನೋಡಿ ಅಂತ ನಮ್ಮ ಇಡೀ ಟೀಮ್ ಹಾಗೂ ನಾನು ಕೂಡ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಬನ್ನಿ, ಇಲ್ಲಿ ಏನು ಫನ್ ಮಾಡಿದ್ದೀವಿ ಅಷ್ಟೇ ಸೀರಿಯಸ್ ಆಗಿ ಫನ್ ಆಗಿ ಸಿನಿಮಾನೂ ಇದೆ. ಸೊ ಧಾರಾಳವಾಗಿ ಬರ್ಬೋದು. ನೀವು ಕೊಟ್ಟಿರೋ ಕಾಸಿಗೆ ಏನೂ ಮೋಸ ಆಗಲ್ಲ. ಬನ್ನಿ, ಸಿನಿಮಾವನ್ನು ನೋಡಿ. ಎಡ್ಜ್ ಆಫ್ ದ ಸೀಟಲ್ಲಿ ಕೂರಿಸುವಂಥ ಜವಾಬ್ದಾರಿ ನಮ್ಮದು. ನೀವು ಆಚೆ ಬಂದಮೇಲೆ ನಾನು ಫೋನ್ ನಂಬರ್ ಅಂತೂ ಸಿಗಲ್ಲ, ಅಟ್ಲೀಸ್ಟ್ ಮೆಸೇಜ್ ಮಾಡಿ. ಸಿನಿಮಾ ಕೆಟ್ಟದಾಗಿದ್ದರೆ ಹೋಗಿರಿ, ಸಿನಿಮಾ ಚೆನ್ನಾಗಿದ್ದರೆ ಹೋಗಲಿ. ಕಾಯ್ತಾ ಇರ್ತೀನಿ. ಥ್ಯಾಂಕ್ ಯು ಸೊ ಮಚ್.